ನೆಲಮಂಗಲದಲ್ಲಿ ಕೇಬಲ್ಗಳು ಜೋತು ಬಿದ್ದಿದ್ವು. ಆದರೆ ಇದೀಗ ಕೇಬಲ್ಗಳನ್ನು ಸರಿಪಡಿಸಿ ತಾತ್ಕಾಲಿಕ ಪರಿಹಾರವನ್ನು ನೀಡಲಾಗಿದೆ. ನಗರಸಭೆಯಿಂದ ಸದ್ಯದ ಮಟ್ಟಿಗೆ ಒಂದು ಟೆಂಪರರಿ ರಿಲೀಫ್ ಕೂಡ ಸಿಕ್ಕಿದೆ. ಇದು ಜಿ ಕನ್ನಡ ನ್ಯೂಸ್ ಸುದ್ದಿಯ ಬಿಗ್ ಇಂಪ್ಯಾಕ್ಟ್. ವಿದ್ಯುತ್ ಕಂಬದಲ್ಲಿ ಜೋತು ಬಿದ್ದಿದ್ವು, ಡೇಂಜರ್ ಕೇಬಲ್ಗಳು. ನೆಲಮಂಗಲದಲ್ಲಿ ಈ ರೀತಿ ಘಟನೆಯಾಗಿತ್ತು. ಕೇಬಲ್ಗಳನ್ನು ಇದೀಗ ಸರಿಪಡಿಸಿ ತಾತ್ಕಾಲಿಕ ಪರಿಹಾರವನ್ನು ನೀಡಲಾಗಿದೆ ನಗರಸಭೆಯಿಂದ. ಸದ್ಯದ ಮಟ್ಟಿಗೆ ಒಂದು ಟೆಂಪರರಿ ಪರಿಹಾರ ಇದು ನಿಮ್ಮ ಜಿ ಕನ್ನಡ ನ್ಯೂಸ್ ಸುದ್ದಿಯ ಬಿಗ್ ಇಂಪ್ಯಾಕ್ಟ್. ವಿದ್ಯುತ್ ಕಂಬದಲ್ಲಿ ಡೇಂಜರ್ ಕೇಬಲ್ಗಳು ಜೋತು ಬಿದ್ದಿರುತ್ತೆ. ಬೆಳಿಗ್ಗೆ ತಾನೆ ಇವತ್ತು ಬೆಳಿಗ್ಗೆ ಈ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಿತ್ತು ನಿಮ್ಮ ಜಿ ಕನ್ನಡ ನ್ಯೂಸ್. ಶೀಘ್ರದಲ್ಲೇ ಸಂಪೂರ್ಣವಾಗಿ ಸಮಸ್ಯೆ ಸರಿಪಡಿಸೋದಾಗಿ ಸ್ಪಂದನೆ ಕೂಡ ಸಿಕ್ಕಿದೆ. ಅಂದರೆ ಒಂದು ಟೆಂಪರರಿ ಪರಿಹಾರವನ್ನ ಮಾಡಿದ್ದಾರೆ. ಆದಷ್ಟು ಬೇಗ ಕಂಪ್ಲೀಟ್ ಆಗಿ ಪರ್ಮನೆಂಟ್ ಸೊಲ್ಯೂಷನ್ನ ನೀಡ್ತೀವಿ ಅನ್ನೋದಾಗಿ ಒಂದು ಸ್ಪಂದನೆ ಕೂಡ ಸಿಕ್ಕಿರುವಂಥದ್ದು. ಕೆಲವೇ ಗಂಟೆಗಳಲ್ಲಿ ಜಿ ಕನ್ನಡ ನ್ಯೂಸ್ ಸುದ್ದಿಗೆ ಫಲಶ್ರುತಿ ಸಿಕ್ಕಿದೆ. ಬೆಳಿಗ್ಗೆ ತಾನೇ ಈ ಬಗ್ಗೆ ಒಂದು ಎಚ್ಚರಿಕೆಯ ಸುದ್ದಿಯನ್ನು ನಿಮ್ಮ ಜಿ ಕನ್ನಡ ನ್ಯೂಸ್ ಬಿತ್ತರಿಸಿತ್ತು. ಇದೀಗ ಕೆಲವೇ ಗಂಟೆಗಳಲ್ಲಿ ಸುದ್ದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಇದರ ಇಂಪ್ಯಾಕ್ಟ್ ಆಗಿ ನಗರಸಭೆಯಿಂದ ಸದ್ಯದ ಮಟ್ಟಿಗೆ ಒಂದು ತಾತ್ಕಾಲಿಕ ಪರಿಹಾರ ಸಿಕ್ಕಿದೆ. ಯಾಕಂದರೆ ಈ ರೋಡ್ಗಳಲ್ಲಿ, ಅದು ಕೂಡ ಸಾಕಷ್ಟು ಜನರು ಓಡಾಡುವಂತಹ ರೋಡ್ಗಳಲ್ಲಿ ಈ ರೀತಿ ವಿದ್ಯುತ್ ತಂತಿಗಳು ಬಿದ್ದಿದ್ರೆ ಅದನ್ನು ಯಾರಾದರೂ ಮಿಸ್ ಆಗಿ ಮುಟ್ಟಬಹುದು, ಅಥವಾ ಅದೇ ಮಿಸ್ ಆಗಿ ಯಾರಿಗಾರು ತಗಲಿದ್ರೆ ಜೀವವೇ ಹೋಗುತ್ತೆ. ಹೀಗಾಗಿ ಜೀವ ಹೋದ ಮೇಲೆ ನಾವು ಅವರಿಗೆ ಇಷ್ಟು ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಹೇಳೋ ಬದಲು ಅದಕ್ಕೂ ಮುನ್ನವೇ ಎಚ್ಚರಿಕೆ ತಗೊಳ್ಳೋದು ಒಳ್ಳೆಯದು ಅನ್ನೋ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆಯ ವಿಷಯವನ್ನು ಅಥವಾ ಈ ಒಂದು ಸುದ್ದಿಯನ್ನು ನಿಮ್ಮ ಜಿ ಕನ್ನಡ ನ್ಯೂಸ್ ಬಿತ್ತರಿಸಿತ್ತು. ಬೆಳಿಗ್ಗೆ ತಾನೇ ಈ ಸುದ್ದಿ ಹೋಗಿತ್ತು. ಆದರೆ ಸುದ್ದಿ ಹೋದ ಕೆಲವೇ ಗಂಟೆಗಳಲ್ಲಿ ನಗರಸಭೆಯವರು ಸದ್ಯದ ಮಟ್ಟಿಗೆ ಒಂದು ತಾತ್ಕಾಲಿಕ ಪರಿಹಾರವನ್ನು ನೀಡಿದ್ದಾರೆ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ ಸುದ್ದಿಯ ಬಿಗ್ ಇಂಪ್ಯಾಕ್ಟ್. ಶೀಘ್ರದಲ್ಲೇ ಸಂಪೂರ್ಣವಾಗಿ ಈ ಸಮಸ್ಯೆಯನ್ನು ಸರಿ ಮಾಡ್ತೀವಿ ಅನ್ನೋದಾಗಿ ಒಂದು ಸ್ಪಂದನೆ ಕೂಡ ಸಿಕ್ಕಿದೆ. ಅಂದರೆ ಸದ್ಯಕ್ಕೆ ಒಂದು ಟೆಂಪರರಿ ಪರಿಹಾರವನ್ನು ನೀಡಿದ್ದಾರೆ, ಆದರೆ ಆದಷ್ಟು ಬೇಗ ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ನೀಡ್ತೀವಿ ಅಂತ ನಗರಸಭೆ ಕಡೆಯಿಂದ ಒಂದು ಸ್ಪಂದನೆ ಕೂಡ ಸಿಕ್ಕಿದೆ. ಯಾಕಂದರೆ ಇಷ್ಟು ದಿನ ರಸ್ತೆ ಗುಂಡಿ ಆಯಿತು, ಸಾಕಷ್ಟು ವಿಚಾರಗಳಲ್ಲಿ ಸಾಕಷ್ಟು, ಅಂದರೆ ಬೆಂಗಳೂರು ಆಗಿರ್ಬೋದು ಅಥವಾ ಬೇರೆ ಬೇರೆ ಊರುಗಳಲ್ಲಿ ಕೆಲವೊಂದಿಷ್ಟು ಅಧ್ವಾನಗಳಿಂದ ಜನರು, ಅಮಾಯಕ ಜನರ ಬಲಿಯಾಗ್ತಾ ಇದೆ. ಹೀಗೆ ವಿದ್ಯುತ್ ತಂತಿ ಕೂಡ ಈ ರೀತಿ ಕೆಳಗಡೆ ಜೋತು ಬಿದ್ದಿರೋದು ಸಾಕಷ್ಟು ಒಂದು ರೀತಿ ಭಯದ ವಾತಾವರಣ ನಿರ್ಮಾಣ ಮಾಡಿತ್ತು. ಆದರೆ ಇದಕ್ಕೆ ಈಗ ತಾತ್ಕಾಲಿಕ ಪರಿಹಾರ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಇನ್ನು ಬೆಳಗ್ಗೆ ತಾನೇ ನಾವು ಈ ಸುದ್ದಿಯನ್ನ ಬಿತ್ತರಿಸಿದ್ವಿ. ಈಗ ಯಾವ ರೀತಿ ಇದು ಇಂಪ್ಯಾಕ್ಟ್ ಮಾಡಿದೆ ಅಂತ? ಸಿಂಚನ, ಏನು ಬೆಳಗ್ಗೆಯಿಂದ ಸತತವಾಗಿ ಜಿ ಕನ್ನಡ ನ್ಯೂಸ್ ಈ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಿ ಎಚ್ಚೆತ್ತುಕೊಳ್ಳಿ ಅಧಿಕಾರಿಗಳೇ ಎಂದು ಪ್ರಶ್ನೆಯನ್ನ ಮಾಡಿತ್ತು ಹಾಗೂ ಮನವಿಯನ್ನ ಮಾಡಿತ್ತು. ಸದ್ಯ ಈ ಸುದ್ದಿ ಬಿತ್ತರವಾಗ್ತಿದ್ದಂತೆ ಎಚ್ಚೆತ್ತುಕೊಂಡ ನಗರಸಭೆ ಅಧಿಕಾರಿಗಳು ಈ ಒಂದು ತಕ್ಷಣವೇ ಸ್ಪಂದಿಸಿ ಒಂದು ತಾತ್ಕಾಲಿಕ ಪರಿಹಾರವನ್ನು ನೀಡಿದ್ದಾರೆ. ಏನೊಂದು ರಸ್ತೆಯಲ್ಲಿ ಜೋತು ಬಿದ್ದಿದ್ದ ವೈರ್ಗಳನ್ನ ಯಾರಿಗೂ ಸ್ಪರ್ಶವಾಗದಂತೆ ಅದನ್ನ ವ್ಯವಸ್ಥಿತವಾಗಿ ಈ ಒಂದು ರಕ್ಷಣೆ ಮಾಡುವ ಮೂಲಕ ಒಂದು ತಾತ್ಕಾಲಿಕ ಪರಿಹಾರವನ್ನ ಕಲ್ಪಿಸಿಕೊಟ್ಟಿದ್ದು, ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ಈ ಒಂದು ಸಮಸ್ಯೆಗೆ ಸಂಪೂರ್ಣವಾಗಿ ಪರಿಹಾರವನ್ನ ಕೊಡ್ತೀವಿ ಅಂತ ಈ ಒಂದು ನಗರಸಭೆ ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ಸದ್ಯ ಜಿ ಕನ್ನಡ ನ್ಯೂಸ್ನ ಈ ಒಂದು ಫಲಶ್ರುತಿಗೆ ಜನಮೆಚ್ಚುಗೆ ಕೂಡ ವ್ಯಕ್ತವಾಗ್ತಿದೆ. ಸಿಂಚನ, ಓಕೆ, ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.